ಈ ತಾಲೂಕಿನಲ್ಲಿ ಹೆಚ್ಚಿದ ಸ್ಟ್ಯಾಂಡ್ ಮಾಫಿಯಾ ದಂಧೆ. ಚಿಕ್ಕಲ್ಪರ್ವಿ ಯಡಿವಾಳ ಸ್ಟಾಕ್ ಯಾರ್ಡ್ನಿಂದ ರಾತ್ರೋರಾತ್ರಿ ಲೂಟಿ. ರಾಯಚೂರು ಗಣಿ ಅಧಿಕಾರಿ ಪುಷ್ಪಲತಾ ಶಾಮೀಲು ಆರೋಪ. ರಾಲಿಟಿ ಇಲ್ಲದೆ ಮಾನ್ವಿಯಲ್ಲಿ ರಾತ್ರೋರಾತ್ರಿ ಲೂಟಿ. ತನಿಖೆಯಾದರೆ ಪುಷ್ಪಲತಾ ಮನೆಯಲ್ಲಿರೋದು ಗ್ಯಾರಂಟಿ. ಅಕ್ರಮ ತಡೆಗಟ್ಟಬೇಕಾದ ರಾಯಚೂರು ಗಣಿ ಅಧಿಕಾರಿ ಪುಷ್ಪಲತಾ ಮೇಡಮ್ ಅವರು ಯಾರಾದರೂ ಮಾನ್ವಿ ತಾಲೂಕಿನ ಚಿಕ್ಕಲ್ಪರ್ವಿ ಯಡಿವಾಳ ಸ್ಟಾಕ್ ಯಾರ್ಡ್ನಿಂದ ಲೂಟಿ ಮಾಡಲಿ ಎಂದು ಮನೆಯಲ್ಲಿ ಮಲಗಿದ್ದರಿಂದ ರಾತ್ರೋರಾತ್ರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳು ಲೂಟಿಗೆ ಕಾರಣ ಆಗಿದೆ ಎಂಬ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚಿಕ್ಕಲ್ಪರ್ವಿ ಯಡಿವಾಳ ಸ್ಟಾಕ್ ಯಾರ್ಡ್ ಮತ್ತು ರಾಜಲಬಂಡ, ಜಂಕೂರು, ದಂದಲ್, ರಾಜೋಳಿ ಗ್ರಾಮದಿಂದ ಮರಳು ಕದಿಮರು ಲೂಟಿ ಮಾಡಿದ್ರೂ ಸಹ ಪುಷ್ಪಲತಾ ಮೇಡಮ್ ಅದೇನೋ ಡ್ಯೂಟಿ ಮಾಡ್ತಿದ್ದಾರೆಂದು ಮರಳು ಲೂಟಿಯೇ ಸಾಕ್ಷಿಯಾಗಿ ಕಾಣುತ್ತಿದೆ. ಚಿಕ್ಕಲ್ಪರ್ವಿ ಸ್ಟಾಕ್ ಯಾರ್ಡ್ನಲ್ಲಿರುವ ಸಿಸಿ ಕ್ಯಾಮೆರಾಗಳು ಯಾವಾಗ ಆಫ್ ಆಗುತ್ತವೇನೋ ಗೊತ್ತಿಲ್ಲ. ಒಟ್ನಲ್ಲಿ ಕಳೆದ 10 ದಿನಗಳಿಂದ ರಾತ್ರೋರಾತ್ರಿ ರಾಲಟಿ ಇಲ್ಲದೆ ಮರಳು ಲೂಟಿ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ನೇರ ಹೊಣೆ ಗಣಿ ಅಧಿಕಾರಿ ಪುಷ್ಪಲತಾ ಅವರೇ ಕಾರಣ ಎಂದು ದಲಿತ ಸಂಘಟನಾಕಾರರ ಆರೋಪವಾಗಿದೆ. ಉನ್ನತ ಮಟ್ಟದ ಅಧಿಕಾರಿಗಳು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದರೆ ಅಮಾನತು ಮಾಡುವ ಮೂಲಕ ಮನೆಯಲ್ಲಿ ಮುದ್ದೆ ಮುರಿಯುವಂತೆ ಮಾಡುವುದು ಖಂಡಿತ ಎಂಬುದು ಸಾರ್ವಜನಿಕರ ಕೂಗಾಗಿದೆ. ಶಿವಜ್ಞಾನಿ ಕಪ್ಪಗಲ್ ಅಂತೇಳಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯರು. ಈಗಾಗಲೇ ಶಾಂತಪ್ಪಣ್ಣವರು ಹೇಳಿದ ಹಾಗೆ ಈ ಒಂದು ನಮ್ಮ ಮಾನ್ವಿ ತಾಲೂಕಿನಲ್ಲಿ ಸುಮಾರು ದಿನಗಳಿಂದ ಈ ಉಸ್ಕು ಮಾಫಿಯಾ ಸಾಕಷ್ಟು ದಿನಗಳಿಂದ ನಡೀತದೆ. ಇದು ಹಗಲು ರಾತ್ರಿ ಯಾವಾಗಲೂ ಹೊಡಿತಾ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಅಲ್ಲಲ್ಲಿ ಪಾಯಿಂಟ್ಗಳನ್ನು ಹಾಕಿದ್ರು ನಿಲ್ಲಿಸ್ಬೇಕಂತೇಳಿ. ಈಗ ಎಲ್ಲ ಪಾಯಿಂಟ್ಗಳನ್ನು ಈಗ ತೆಗೆದುಬಿಟ್ಟಿದ್ದಾರೆ. ಈ ಚುನಾವಣಾ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಮೊದಲಿದ್ದಾನೆ ಈ ಪಾಯಿಂಟ್ಗಳನ್ನು ತೆಗೆದು ಈಗ ಸರಾಸಗಟಾಗಿ ಹೋಗುವಂಥ ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಮೂಲ ಕಾರಣ ಭೂ ಮತ್ತು ವಿಜ್ಞಾನಿ ಅಧಿಕಾರಿಗಳು, ಜಿಲ್ಲಾ ಭೂ ವಿಜ್ಞಾನ ಅಧಿಕಾರಿಗಳು ಇದಕ್ಕೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಜಿಲ್ಲಾ ಭೂ ವಿಜ್ಞಾನಿ ಅಧಿಕಾರಿಗಳು ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾರೆ. ಹಾಗಾಗಿ ಆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತಗೊಳ್ಳುವಂಥ ಕೆಲಸ ಆಗಬೇಕಾಗ್ತದೆ. ಮತ್ತು ಎಲ್ಲೆಲ್ಲಿ ಇವು ಲಾರಿಗಳು ಹೋಗ್ತವೆ ಅವುಗಳನ್ನು ಪಾಯಿಂಟ್ಗಳ ಮೂಲಕ ಅವುಗಳನ್ನು ಜಪ್ತಿ ಮಾಡುವಂಥದ್ದು ಮತ್ತು ತನಿಖೆ ಮಾಡುವಂಥ ಕೆಲಸ ನಡಿಬೇಕು. ಆಗ ನಡೆದಾಗ ಮಾತ್ರ ಸರ್ಕಾರಕ್ಕೆ ಹಣ ಸಂದಾಯ ಆಗುವಂಥ ವ್ಯವಸ್ಥೆ ಆಗ್ತದೆ. ಇಲ್ಲಂತಂದರೆ ಇಡೀ ಗಣಿ ಅಧಿಕಾರಿ ಪುಷ್ಪಲತಾ ಅವರು ಇದ್ದಾರಲ್ಲ ಸರ್, ಮತ್ತೆ ಅವರು ಕ್ರಮ ಕೈಗೊಳ್ಳುವ ಸಾಧ್ಯತೆ ಯಾಕೆ ಮಾಡ್ತಾ ಇಲ್ಲ ಇರ್ಬೋದು. ಅದ್ರ ಬಗ್ಗೆ ಅವರು ಅಧಿಕಾರಿಗಳು ಗಮನ ತರಬೇಕು ಮತ್ತು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮವನ್ನು ತಗುವಂಥ ಕೆಲಸ ಆಗಬೇಕು. ಆ ಪಾಯಿಂಟ್ ಹೆಡ್ಗಳಲ್ಲಿ ಎಲ್ಲ ಕಡೆ ಕುಂದಿರಿಸಿ ತನಿಖೆಯನ್ನು ಮಾಡುವಂಥ ಕೆಲಸ ಆದಾಗ ಮಾತ್ರ ಈಗೇನು ಈ ಒಂದು ವ್ಯವಸ್ಥೆ ಒಂದು ಸುಗಮವಾಗಿ ಸಾಧ್ಯ ಆಗ್ತದೆ. ಇಲ್ಲಂತಂದರೆ ಇಡೀ ಈ ಏನು ಮಾಲೀಕರು, ಏನು ಲಾರಿ ಮಾಲೀಕರು ಮತ್ತು ಅದರ ಕಾಂಟ್ರಾಕ್ಟರ್ಗಳು ಏನಂತಂದರೆ ಇದ್ರ ಲಾಭ ಪಡೆಯುವಂಥ ಕೆಲಸ ಆಗ್ತದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಏನು ಬೊಕ್ಕಸವನ್ನು ಹಣ ಸಂದಾಯ ಬೊಕ್ಕಸ ಕಡಿಮೆ ಆಗುವಂಥ ಕೆಲಸ ಆಗ್ತದಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆ ಪಾಯಿಂಟೆಡ್ಗಳ ಮೂಲಕ ಅವರು ತನಿಖೆ ಮಾಡಬೇಕು. ಮತ್ತು ಆತ್ಮೀಯ ಬಂಧುಗಳೇ, ನನ್ನ ಹೆಸರು ಶಾಂತಪ್ಪ ಕಪ್ಪಗಲ್ ಅಂತ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು. ಸುಮಾರು ದಿನಗಳಿಂದ ಮಾನ್ವಿಯಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ಸದಾ ಕಂಟಿನ್ಯೂ ನಡೀತಾ ಬಂದಿದೆ. ಬಟ್ ಹಗಲೂ ನಡೀತದೆ ಮತ್ತು ರಾತ್ರಿನೂ ನಡೀತದೆ. ಹಗಲು ರಾಯಲ್ಟಿ ಕೊಡ್ತಾರಂತಕ್ಕಂಥದ್ದು ಸಹಜ. ಬಟ್ ರಾತ್ರಿ ರಾಯಲ್ಟಿ ಯಾರು ಕೊಡ್ತಾರ? ಸುಮಾರು ಲಾರಿಗಳು ನಡೀತದೆ ಈ ಚಿಕ್ಕಲ್ಪರ್ವಿ ಮತ್ತು ಯಡಿವಾಳ. ಈ ಸ್ಟಾಕು ಅಲ್ಲಿ ಹೆಂಗಾಗ್ತದ, ಆಮೇಲೆ GPS ಇಲ್ಲ. ಇಷ್ಟೆಲ್ಲ ಇದಕ್ಕೆ ಕಾರಣ ಗಣಿ ಮತ್ತು ಅಧಿಕಾರಿಯಾಗಿರ್ತಕ್ಕಂಥ ಇದಕ್ಕೆ ಮೇನು ಪುಷ್ಪಲತಾ. ಇವರು ಸುಮಾರು ಎಲ್ಲರಿಗೆ ಶಾಮೀಲಾಗಿ ಮೇನ್ ಕಾರಣ ಈ ಅಮ್ಮ ನಮ್ಮ ಜಿಲ್ಲೆ ಬಿಟ್ಟು ಹೋಗೋ ತನಕ ಇದು ಕಂಟಿನ್ಯೂ ನಡೀತದ. ಇದನ್ನು ಯಾರಿಂದೂ ತಡೆಗಟ್ಟಕ್ಕಾಗಂಗಿಲ್ಲ. ನಾವು ಇದ್ರ ಬಗ್ಗೆ ಎಷ್ಟೋ ಸಲ ಪ್ರೆಸ್ ಮೀಟ್ ಮಾಡ್ಯಾರ, ಪೇಪರ್ದಾಗ ಬಂದದ, ಮೀಡಿಯಾದಾಗ ಬಂದದ, ಭಾಳ ಜನರು ಮಾತಾಡಿದ್ರೂ ಇದು ಪ್ರಯೋಜನ ಆಗವಲ್ತು. ಇದು ಯಾರಿಂದ ಪ್ರಯೋಜನ ಆಗವಲ್ತು. ಇದು ಹಿಂಗೆ ಇನ್ನೂ ಸ್ವಲ್ಪ ದಿನ ಹಿಂಗೆ ನಡೆದಪ್ಪ ಅಂದರೆ ನಾವೆಲ್ಲರೂ ಸೇರಿ ಒಂದು ದಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಆಗಬೇಕಂತಕ್ಕಂಥದ್ದು ಈ ಪುಷ್ಪಲತಾ ಮೇಡಮ್ ಅವರಿಗೆ ನಾನು ನಮ್ಮ ಒಂದು ಇದರಿಂದ ಎಚ್ಚರಿಕೆ ಕೊಡ್ತಕ್ಕಂಥ ವಿಷಯ ಇದು.
ಸರ್ ಇದು ಎಲ್ಲೆಲ್ಲಿ ನಡೀತಾ ಇದೆ ಸರ್ ಈ ರೀತಿ? ಇದು ಚಿಗಲ್ಪರ್ವಿ ಯಡಿವಾಳಿಂದ ಸುಮಾರು ದಿನಗಳಿಂದ, ಈಗಂತೂ ಸುಮಾರು ಒಂದು 21 ತಿಂಗಳಿಂದ ಕಂಟಿನ್ಯೂ ನಡೀತದ. ಈಗ ನೀವು ಮಾಧ್ಯಮದವ್ರು ನಿಮ್ಗೆ ಗೊತ್ತಿದ್ರು ನೀವು ಸುಮ್ಮನೆ ಇರ್ತೀರಿ, ನೀವು ಏನು ಮಾಡೋಕ್ಕಾಗಂಗಿಲ್ಲ. ಬೇಕಾದಷ್ಟು ನಿಮ್ಮ ಕಣ್ಣಿಗೆ ಕಾಣ್ತವ. ಅಲ್ಲ ಸರ್, ಸ್ಟಾಕ್ ಯಾರ್ಡ್ ಕಡೆಯಿಂದ ಈ ರೀತಿ ಹೊಡಿತಾರೆ ಅಂದ್ಮೇಲೆ ಹೆಂಗ್ ಸರ್? ಹೌದು, ಆಕೆ ಪುಷ್ಪಲತೆ ಏನಲ್ಲ, ಮೇನ್ ಆ ಅಮ್ಮನೇ ಶಾಮೀಲಾಗ್ಯಾಳ. ಆ ಅಮ್ಮನಿಂದ ಇದೆಲ್ಲ. ಆ ಅಮ್ಮ ಏನು ಮಾಡೋಕ್ಕಾಗಂಗಿಲ್ಲ. ಈಗ ಪೊಲೀಸ್ ಸ್ಟೇಷನ್ ಅದ, ಅವ್ರ ಕರ್ತವ್ಯ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರನ್ನ ಏನು ಮಾಡಂದಿ? ಅವ್ರು ಎಲೆಕ್ಷನ್ ಡ್ಯೂಟಿ ಮಾಡಬೇಕು, ಬಂದೋಬಸ್ತು ಕೊಡಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ರದ್ದೆಲ್ಲ ಡ್ಯೂಟಿ. ಇವ್ರು ಏನು ಮಾಡ್ತಾರೆ? ಈ ಪುಷ್ಪಲತೆ ಎಲ್ಲಿರ್ತಾಳೆ? ಹಾಂ, ಆಮೇಲೆ ಅವರಿಗೆ ಒಂದು ಇದು ಇರ್ತದೆ. ಅವ್ರಿಗೆ ಅವರು ಏನನ್ನ ಒಂದು ಸಲ ಫೋನ್ ಮಾಡಿದಾಗ, ಇಲ್ಲ ಅದು ವಿಜಿಲೆನ್ಸ್ ಅವ್ರು ಇರ್ತಾರೆ ರೀ, ಅವ್ರು ನೋಡ್ಕೊಂತಾರ ಅಂತ ಕೇಳ್ತಾಳೆ. ಯಾರು ವಿಜಿಲೆನ್ಸ್ ಯಾರು? ರಾತ್ರಿ ಆಗಲು ಹೋಗ್ತದ. ಇದು ಯಾರಿಂದ ತಡೆಗಟ್ಟಕ್ಕೆ ಆಗಂಗಿಲ್ಲ ಇದನ್ನು.